ನಿಫ್ಟಿ ಬೀಸ್ ಅಂತ ಹೇಳಿದ್ರೆ ಏನು? 283 ರೂಪಾಯಿಗೆ ಇವತ್ತಿದು ಟ್ರೇಡ್ ಆಗ್ತಿದೆ. ಇದನ್ನ ಬಳಕೆ ಮಾಡಿಕೊಂಡು ಭಾರತದ ಟಾಪ್ 50 ಕಂಪನಿಗಳಲ್ಲಿ ಹೂಡಿಕೆ ಮಾಡೋದು ಹೇಗೆ? ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂತ ಹೇಳಿದ್ರೆ ಏನು? ಇಂಡೆಕ್ಸ್ ಫಂಡ್ಗೂ ಇದಕ್ಕೂ ಇರುವಂತಹ ಸಾಮ್ಯತೆ ಏನು, ವ್ಯತ್ಯಾಸ ಏನು, ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಇದು ನನ್ನ ಚಾನೆಲ್ನ ಅತ್ಯಂತ ಡಿಮಾಂಡೆಡ್ ವಿಡಿಯೋಗಳಲ್ಲಿ ಒಂದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಕಾರಣದಿಂದಲೇ ನಿಮಗಿವತ್ತು ಕಾಂಪ್ರಿಹೆನ್ಸಿವ್ ಆಗಿರುವಂತಹ ETF ಅಂದ್ರೆ ಏನು, ಇದರಲ್ಲೂ ಸ್ಪೆಸಿಫಿಕ್ ಆಗಿ ನಿಫ್ಟಿ ಬೀಸ್ ಏನು, ಇದನ್ನ ಖರೀದಿ ಮಾಡೋದು ಹೇಗೆ, ಆಗುವಂತಹ ಲಾಭ ಏನು, ಇರಬಹುದಾದಂತಹ ನಷ್ಟಗಳು ಏನು, ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ನಮಸ್ಕಾರ, ನಾನು ನಿಮ್ಮ ಆಶೀಶ್ ಸಾರಡ್ಕ. ಇವತ್ತಿನ ವಿಡಿಯೋಗೆ ನಮಗೆ ಸ್ವಾಗತ. ನಿಫ್ಟಿ ಬೀಸ್ ಅಂತ ಹೇಳಿದ್ರೆ ನಿಫ್ಟಿ ಬೆಂಚ್ ಮಾರ್ಕ್ ಎಕ್ಸ್ಚೇಂಜ್ ಟ್ರೇಡೆಡ್ ಸ್ಕೀಮ್ ಅಂತ ಹೇಳ್ತೀವಿ. ನಿಫ್ಟಿ ಅಂತ ಹೇಳುವಂತಹದ್ದು ನಿಮಗೆ ಗೊತ್ತಿದೆ. ನಿಫ್ಟಿ ಅಂತ ಹೇಳಿದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ನ ಒಂದು ಇಂಡೆಕ್ಸ್. ನಿಫ್ಟಿ 50 ಅಂತ ಹೇಳಿದ್ರೆ ಇದರಲ್ಲಿ ಭಾರತದ ಟಾಪ್ 50 ಲಾರ್ಜ್ ಕ್ಯಾಪ್ ಕಂಪನಿಗಳನ್ನ ಬೇರೆ ಬೇರೆ ಸೆಕ್ಟರ್ ನಿಂದ ತಗೊಂಡು ಒಂದು ಇಂಡೆಕ್ಸ್ ಮಾಡ್ತಾರೆ. ಈ ಇಂಡೆಕ್ಸ್ ಭಾರತದ ಆರ್ಥಿಕತೆಯನ್ನ ಆಲ್ಮೋಸ್ಟ್ ರಿಫ್ಲೆಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮುಂಚಿನ ವಿಡಿಯೋಗಳಲ್ಲಿ ಹೇಳಿದ್ದೆ. ಸೊ ಯು ನೋ ವಾಟ್ ಈಸ್ ನಿಫ್ಟಿ. ಬೆಂಚ್ ಮಾರ್ಕ್ ಎಕ್ಸ್ಚೇಂಜ್ ಟ್ರೇಡೆಡ್ ಸ್ಕೀಮ್ ಅಂತ ಹೇಳಿದ್ರೆ ಏನು ಅನ್ನೋದನ್ನ ಈಗ ಅರ್ಥ ಮಾಡಿಕೊಳ್ಳೋಣ. ವಿಡಿಯೋದಲ್ಲಿ ಮುಂದುವರಿಯೋದಕ್ಕಿಂತ ಮುಂಚೆ ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದೆ, ಅದರಲ್ಲಿರುವಂತಹ ಇನ್ಫಾರ್ಮೇಶನ್ ಯೂಸ್ಫುಲ್ ಅಂತ ನಿಮ್ಗೆ ಅನ್ಸುತ್ತೆ ಅಂತ ಹೇಳಿದ್ರೆ ದಯವಿಟ್ಟು ಥಮ್ಸ್ ಅಪ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಪ್ಲೀಸ್. ವಿಡಿಯೋಕ್ಕೆ ಮುಂದುವರಿಯೋಣ. ಮೊದಲಿಗೆ ಬೆಂಚ್ ಮಾರ್ಕ್ ಅಂತ ಹೇಳಿದ್ರೆ ಏನು? ಬೆಂಚ್ ಮಾರ್ಕ್ ಅಂತ ಹೇಳಿದ್ರೆ ಏನನ್ನೋ ಒಂದನ್ನ ಕಂಪೇರ್ ಮಾಡೋದಕ್ಕೆ ಇರುವಂತಹ ಇನ್ನೊಂದು ವಸ್ತು. ಫಾರ್ ಎಕ್ಸಾಂಪಲ್, ನೀವು 1 kg ಬೇಳೆ ತಗೋಬೇಕು ಅಂತ ಹೊರಟ್ರೆ ಆ 1 kg ಬೇಳೆಯನ್ನ ಒಂದು ಕಡೆಗಿಟ್ಟು ಇನ್ನೊಂದು ಸೈಡ್ ನಲ್ಲಿ 1 kgಯ ಒಂದು ವೆಯ್ಟ್ ಅನ್ನ ಇಡ್ತೀರಿ. ಈ ವೆಯ್ಟ್ ಅನ್ನ ಬೆಂಚ್ ಮಾರ್ಕ್ ಅಂತ ಹೇಳಲಾಗುತ್ತೆ. ಈಗ ನಿಫ್ಟಿ ಬೀಸ್ ಅಂತ ಹೇಳುವಂತಹದ್ದು ನಿಫ್ಟಿಯನ್ನ ಬೆಂಚ್ ಮಾರ್ಕ್ ಆಗಿ ತೆಗೆದುಕೊಂಡು ಬಂದಿರುವಂತಹ ಒಂದು ಎಕ್ಸ್ಚೇಂಜ್ ಟ್ರೇಡೆಡ್ ಸ್ಕೀಮ್. ಈಗ ಎಕ್ಸ್ಚೇಂಜ್ ಟ್ರೇಡೆಡ್ ಸ್ಕೀಮ್ ಅಂತ ಹೇಳಿದ್ರೆ ಏನು? ಎಕ್ಸ್ಚೇಂಜ್ ಟ್ರೇಡೆಡ್ ಸ್ಕೀಮ್ ಅಂತ ಹೇಳಿದ್ರೆ ನಿಮ್ಮ ಬಳಿಯಲ್ಲಿ ಒಂದು ಡಿಮ್ಯಾಟ್ ಅಕೌಂಟ್ ಇದ್ರೆ, ಭಾರತದಲ್ಲಿ 2 ಎಕ್ಸ್ಚೇಂಜಸ್ ಇದ್ದಾವೆ, NSE ಮತ್ತೆ BSE ಅಂತ ಇದಕ್ಕೆ ಹೆಸರು. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಇದನ್ನ ಕರಿತೀವಿ. ಈ 2 ಎಕ್ಸ್ಚೇಂಜ್ಗಳಲ್ಲಿ ನಿಮಗೆ ಈ ಇನ್ಸ್ಟ್ರೂಮೆಂಟ್ ಅನ್ನ ಖರೀದಿ ಮತ್ತು ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಕಾರಣದಿಂದ ಇದನ್ನ ಎಕ್ಸ್ಚೇಂಜ್ ಟ್ರೇಡೆಡ್ ಸ್ಕೀಮ್ ಅಂತ ಹೇಳ್ತೀವಿ. ಈಗ ನಿಫ್ಟಿ ಬೀಸ್ ಅಂತ ಹೇಳಿದ್ರೆ ನಿಫ್ಟಿಯನ್ನೇ ಮಿಮಿಕ್ ಮಾಡುವಂತಹ ಒಂದು ETF ಅಥವಾ ಎಕ್ಸ್ಚೇಂಜ್ ಟ್ರೇಡೆಡ್ ಸ್ಕೀಮ್. ಹಾಗಿದ್ರೆ ಇದು ಏನು ಮಾಡುತ್ತೆ? ನಿಫ್ಟಿಯನ್ನ ಮಿಮಿಕ್ ಮಾಡುತ್ತೆ ಅಂತ ನಾನು ನಿಮಗೆ ಹೇಳಿದ್ದೆ. ನಿಫ್ಟಿಯನ್ನ ಮಿಮಿಕ್ ಮಾಡುತ್ತೆ ಅಂತ ಹೇಳಿದ್ರೆ ನಿಫ್ಟಿಯ ವ್ಯಾಲ್ಯೂ ಹೆಚ್ಚಾದಾಗ ನಿಫ್ಟಿ ಬೀಸ್ ವ್ಯಾಲ್ಯೂ ಹೆಚ್ಚಾಗುತ್ತೆ. ನಿಫ್ಟಿಯ ವ್ಯಾಲ್ಯೂ ಕೆಳಗೆ ಬಂದಾಗ ನಿಫ್ಟಿ ಬೀಸ್ ವ್ಯಾಲ್ಯೂ ಕೆಳಗೆ ಬರುತ್ತೆ. ಹಾಗಿದ್ರೆ ಇದಕ್ಕೆ ಮತ್ತೆ ETF ಮತ್ತು ಇಂಡೆಕ್ಸ್ ಫಂಡ್ಗೆ ಇರುವಂತಹ ವ್ಯತ್ಯಾಸ ಏನು ಅನ್ನೋದನ್ನು ನೀವು ಆಲೋಚನೆ ಮಾಡ್ತಾ ಇದ್ರೆ, ವೆರಿ ಸಿಂಪಲ್ ಟರ್ಮ್ಸ್. ನಿಮಗೆ ಇಂಡೆಕ್ಸ್ ಫಂಡ್ ಅಂತ ಹೇಳುವಂತಹದ್ದನ್ನು ಒಂದು AMC ಆಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಹೇಳುವಂತಹದ್ದು ಆಫರ್ ಮಾಡುತ್ತೆ. ನೀವು ಆ ಆಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗೆ ದುಡ್ಡನ್ನು ಕೊಡ್ತೀರಿ. ಅವರು ಆ ದುಡ್ಡನ್ನು ಬಳಕೆ ಮಾಡಿಕೊಂಡು ನಿಫ್ಟಿ 50 ಸ್ಟಾಕ್ಗಳನ್ನು ಅದೇ ಪ್ರಪೋರ್ಷನ್ನಲ್ಲಿ ಬೈ ಮಾಡ್ತಾರೆ. ಹೀಗೆ ಬೈ ಮಾಡಿದಂತಹ ಫಂಡ್ನಲ್ಲಿ ನಿಮಗೊಂದು ಪರ್ಸೆಂಟೇಜ್ ಓನರ್ಶಿಪ್ ಸಿಗುತ್ತೆ ಅವರು ಇಶ್ಯೂ ಮಾಡುವಂತಹ ಯೂನಿಟ್ಗಳ ಮೂಲಕ. ಬಟ್ ವೆನ್ ಇಟ್ ಈಸ್ ಅನ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್, ETF ಅಂತ ಹೇಳುವಂತಹದ್ದನ್ನು ನೀವು ಖರೀದಿ ಮಾಡಿದಾಗ ಅದು ಎಕ್ಸ್ಚೇಂಜ್ ನಲ್ಲಿ ಟ್ರೇಡ್ ಆಗುವ ಕಾರಣ ಯಾವುದೋ ಒಂದು ಸ್ಟಾಕ್ ಅನ್ನ ಖರೀದಿ ಅಥವಾ ಮಾರಾಟ ಮಾಡಿದ ರೀತಿಯಲ್ಲಿಯೇ ನಿಮಗೆ ETF ಅನ್ನ ಖರೀದಿ ಮಾಡೋದು ಅಥವಾ ಮಾರಾಟ ಮಾಡೋದು ಸಾಧ್ಯ ಆಗುತ್ತೆ. ಇಟ್ ಈಸ್ ರಿಯಲ್ ಟೈಮ್. ಇನ್ ಬಿಟ್ವೀನ್ 9:15 in the morning till 3:30 in the afternoon ನೀವು ETF ಗಳ ಖರೀದಿಯನ್ನ ಮಾಡಬಹುದು. ಹೀಗೆ ETF ಅನ್ನ ಖರೀದಿ ಮಾಡುವಾಗ 9 ಕಾಲಕ್ಕೆ ಇದ್ದಂತಹ ರೇಟ್ 9:20 9:20 ಇದ್ದಂತಹ ರೇಟ್ 9:40 9:40 ಇದ್ದಂತಹ ರೇಟ್ 3:00 ಇರೋದಿಲ್ಲ. ಸೊ ಬೇಸಿಕಲಿ ದಿಸ್ ಇಸ್ ರಿಯಲ್ ಟೈಮ್ ಫ್ಲಕ್ಚುವೇಟಿಂಗ್ ಕ್ವಾಂಟಿಟಿ. ಆದರೆ ನೀವು ಇಂಡೆಕ್ಸ್ ಫಂಡ್ನಲ್ಲಿ ಹೂಡಿಕೆಯನ್ನು ಮಾಡ್ತೀರಾ ಅಂತ ಹೇಳಿದರೆ ದಿನದ ಅಂತ್ಯಕ್ಕೆ ಆ ಸ್ಟಾಕ್ಗಳ ಪ್ರೈಸ್ ಅಥವಾ ಆ ಇಂಡೆಕ್ಸ್ನ ಪ್ರೈಸ್ ಎಷ್ಟಿತ್ತು ಅನ್ನೋದರ ಮೇಲೆ ಆ ದಿನದ NAV ಡಿಸೈಡ್ ಆಗುತ್ತೆ, ನೆಟ್ ಆಸೆಟ್ ವ್ಯಾಲ್ಯೂ ಡಿಸೈಡ್ ಆಗುತ್ತೆ. ಈ ನೆಟ್ ಆಸೆಟ್ ವ್ಯಾಲ್ಯೂವಿನ ಮೇಲೆ ನೀವು ಹೂಡಿಕೆ ಮಾಡಿರುವಂತಹ ದುಡ್ಡೆಷ್ಟು ಅನ್ನೋದರ ಮೇಲೆ ನಿಮಗೆ ಎಷ್ಟು ಯೂನಿಟ್ ಇಂಡೆಕ್ಸ್ ಫಂಡ್ ಅಲೋಕೇಟ್ ಆಗುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ಇದು 2ನೇ ಡಿಫರೆನ್ಸ್ ಇರುವಂತಹದ್ದು. 3ನೇ ಡಿಫರೆನ್ಸು, ನೀವು ETF ಅನ್ನ ಈಗ ಖರೀದಿ ಮಾಡಿದ್ರೆ T+1 ನಾಳೆ ಬೆಳಗ್ಗೆ ನಿಮ್ಮ ಅಕೌಂಟಿಗೆ ETF ಯೂನಿಟ್ಸ್ ಡೆಪಾಸಿಟ್ ಆಗಿರುತ್ತೆ. ಇಂಡೆಕ್ಸ್ ಫಂಡ್ ನಲ್ಲಿ T+2 ಅಂತ ಹೇಳುವಂತಹ ಡೆಲಿವರಿ ಮಾಡೆಲ್ ಇರುತ್ತೆ. ಇದರ ಬಗ್ಗೆ ಹೆಚ್ಚಿನ ಆಲೋಚನೆ ಅಥವಾ ತಲೆ ಕೆಡಿಸಿಕೊಳ್ಳೋದು ಬೇಡ. ದಿಸ್ ಇಸ್ ಸಿಂಪಲ್ ಟಾಪಿಕ್ ಅಂಡ್ ಯು ಕ್ಯಾನ್ ಇಗ್ನೋರ್ ದಿಸ್.
ಇನ್ವೆಸ್ಟ್ಮೆಂಟ್ ಮಿನಿಮಮ್ಸ್ ಎಷ್ಟು? ETF ಬಂದಾಗ ನೀವು ಒಂದೇ ಒಂದು ETF ಯೂನಿಟ್ ಅನ್ನು ಖರೀದಿ ಮಾಡಬಹುದು. ಇವತ್ತು ಅದರ ರೇಟ್ 280 ಆಸ್ಪಾಸ್ನಲ್ಲಿದೆ. ನಿಫ್ಟಿ 100 ಅಥವಾ ನಿಫ್ಟಿ 10,000 15,000 ಪಾಯಿಂಟ್ಸ್ಗೆ ಏನಾದರೂ ಬಂತು ಅಂದರೆ ದೆನ್ ಇಟ್ ವಿಲ್ ಬಿ ಟ್ರೇಡಿಂಗ್ ಎಟ್ ಅರೌಂಡ್ 160-170 rupees. ಯು ಕ್ಯಾನ್ ಬೈ ಇಟ್ ಅಟ್ ದಟ್ ಪ್ರೈಸ್. ಆದರೆ ಇಂಡೆಕ್ಸ್ ಫಂಡ್ನ ಮೇಲೆ ನೀವು ಹೂಡಿಕೆಯನ್ನು ಮಾಡಬೇಕು ಅಂತ ಹೇಳಿದರೆ ಮ್ಯೂಚುವಲ್ ಫಂಡ್ ಕಂಪನಿಗಳು ನಿಮಗೆ ಏನನ್ನು ಹೇಳ್ತಾವೆ? ದೇ ಟೆಲ್ ಯು ದಟ್ ದ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಫಾರ್ SIP ಈಸ್ 500 or 1000 ಅಂತ ಹೇಳುವ ಕಾರಣಕ್ಕೆ ನಿಮಗೆ ಅಲ್ಲಿ ಖರೀದಿ ಮಾಡಬೇಕಾದಂತಹ ಅಮೌಂಟ್ ಹೆಚ್ಚಾಗುತ್ತೆ. ಮತ್ತೊಂದು ಡಿಫರೆನ್ಸ್ ಇರುವಂತಹದ್ದು ಇಂಡೆಕ್ಸ್ ಫಂಡ್ ಮತ್ತು ETF ಮಿಡ್ಲಲ್ಲಿ ಅಥವಾ ನಿಫ್ಟಿ ಬೀಸ್ನ ಮಧ್ಯದಲ್ಲಿ ಏನಂತ ಹೇಳಿದರೆ ಅದು ಲಿಕ್ವಿಡಿಟಿ ಅಂತ ಹೇಳುವಂತಹದ್ದು. ನಿಮಗೆ ಈಗ ಮಾರ್ಕೆಟ್ನಲ್ಲಿ ನಿಫ್ಟಿ ಮೇಲಕ್ಕೆ ಹೋಗ್ತಿದೆ ಅಂತ ಹೇಳಿದರೆ ಯಾರೋ ಒಬ್ಬ ಸೆಲ್ ಮಾಡಿದಾಗ ಮಾತ್ರ ನಿಮಗೆ ನಿಫ್ಟಿ ಬೀಸನ್ನು ಖರೀದಿ ಮಾಡೋದಕ್ಕೆ ಸಾಧ್ಯ ಆಗುವಂತಹದ್ದು. ಫಾರ್ ನಿಫ್ಟಿ ಬೀಸ್ ಟು ವರ್ಕ್ ಔಟ್ ದೇರ್ ಶುಡ್ ಬಿ ಅ ಸೆಲ್ಲರ್ ಆ್ಯಂಡ್ ದೇರ್ ಶುಡ್ ಬಿ ಅ ಬಯರ್. ನೀವೊಂದು ಸ್ಟಾಕ್ ಖರೀದಿ ಮಾಡೋದಕ್ಕೆ ಹೊರಟಿದ್ದೀರಾ. ಸೇ ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಇಂಡಸ್ಟ್ರಿಯ ಸ್ಟಾಕನ್ನು ಖರೀದಿ ಮಾಡೋದಕ್ಕೆ ನೀವು ಹೊರಟಿದ್ದೀರಿ. ಈಗ 3,000 ರೂಪಾಯಿಗೆ ನೀವು ರಿಲಯನ್ಸ್ ಇಂಡಸ್ಟ್ರಿಯ ಸ್ಟಾಕನ್ನು ಖರೀದಿ ಮಾಡಬೇಕು ಅಂತ ಹೇಳಿದರೆ ಅಲ್ಲೊಬ್ಬ ಸೆಲ್ಲರ್ ಕೂಡ ಅದೇ ಪ್ರೈಸ್ನಲ್ಲಿ ಸೆಲ್ ಮಾಡುವುದಕ್ಕೆ ರೆಡಿ ಇರಬೇಕು. ಹಾಗಾದಾಗ ಮಾತ್ರ ನಿಮಗೆ ರಿಲಯನ್ಸ್ ಇಂಡಸ್ಟ್ರಿಯ ಸ್ಟಾಕನ್ನು ಖರೀದಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ ದ ಸಿಮಿಲರ್ ವೇ ಫಾರ್ ನಿಫ್ಟಿ ETF ಅಥವಾ ನಿಫ್ಟಿ ಬೀಸನ್ನು ನೀವು ಖರೀದಿ ಮಾಡಬೇಕು ಅಂತ ಹೇಳಿದರೆ ದರ್ ಶುಡ್ ಬಿ ಅ ಸೆಲ್ಲರ್ ಅಟ್ ದ್ಯಾಟ್ ಪ್ರೈಸ್. ನಿಫ್ಟಿ ಬೀಸನ್ನು ನೀವು ಮಾರಾಟ ಮಾಡಬೇಕು ಅಂತ ಹೇಳಿದರೆ ದರ್ ಶುಡ್ ಬಿ ಅ ಬಯರ್ ಅಟ್ ದ್ಯಾಟ್ ಪ್ರೈಸ್. ನಿಫ್ಟಿ ಬೀಸ್ನಲ್ಲಿ ಇದು ನಿಮಗೆ ದೊಡ್ಡ ಸಮಸ್ಯೆಯನ್ನು ಕೊಡೋದಿಲ್ಲ ಬಿಕಾಸ್ ದ ಲಿಕ್ವಿಡಿಟಿ ಇನ್ ನಿಫ್ಟಿ ಬೀಸ್ ಇಸ್ ಎಕ್ಸ್ಟ್ರೀಮ್ಲಿ ಹೈ. ಹೇಗೆ ಈ ಲಿಕ್ವಿಡಿಟಿ ಮ್ಯಾನೇಜ್ ಆಗುತ್ತೆ ಅಂತ ಹೇಳೋದನ್ನು ನಾನು ಸಬ್ಸಿಕ್ವೆಂಟ್ ಇದೇ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ನೀವು ಯಾವುದಾದ್ರೂ ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಯಾವುದೋ ಒಂದು ಬೀಸ್ ಖರೀದಿ ಮಾಡೋದಕ್ಕೆ ಹೋದರೆ ಬೇರೆ ಬೇರೆ ಇಂಡೆಕ್ಸ್ನ ಮೇಲೆ ಈ ರೀತಿಯ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಗಳು ಇವತ್ತಿದ್ದಾವೆ. ಯಾವುದಾದ್ರೂ ಕೆಲವು ಫಂಡ್ಗಳಲ್ಲಿ ಲಿಕ್ವಿಡಿಟಿ ತುಂಬ ಕಮ್ಮಿ ಇದ್ದರೆ ಅಲ್ಲಿ ನಿಮಗೆ ಬೇಕಾದಾಗ ಮಾರಾಟ ಮಾಡೋದು ಬೇಕಾದಾಗ ಖರೀದಿ ಮಾಡೋದು ನಿಮ್ಮ ಪ್ರೈಸ್ನಲ್ಲಿ ಸಾಧ್ಯ ಆಗಲಿಕ್ಕಿಲ್ಲ. ಇದನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು. ಇದಾದ್ಮೇಲೆ ಇನ್ನೊಂದು ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ ಎಕ್ಸ್ಪೆನ್ಸ್ಗಳದ್ದು. ಇಲ್ಲಾಗುವಂತಹ ಖರ್ಚುಗಳು ಯಾವುದು ಅಂತ ಹೇಳೋದ್ರ ಬಗ್ಗೆ. ನಿಮಗೆ ಇಂಡೆಕ್ಸ್ ಫಂಡನ್ನು ಖರೀದಿ ಮಾಡ್ತಿದ್ದೀರಿ ಅಂತ ಹೇಳಿದರೆ ಇಂಡೆಕ್ಸ್ ಫಂಡ್ನಲ್ಲಿ ಬರಬಹುದಾದಂತಹ ಖರ್ಚುಗಳು ಯಾವುದು? ಒಂದು ಎಕ್ಸ್ಪೆನ್ಸ್ ರೇಷಿಯೋ ಆಫ್ ದ ಫಂಡ್, ಎಕ್ಸಿಟ್ ಲೋಡ್ ಅಂತ ಹೇಳುವಂತಹದ್ದು ಇನ್ನೊಂದು. ನೀವು ಬೇಗ ರಿಡೀಮ್ ಮಾಡ್ತೀನಿ ಅಂತ ಹೊರಟ್ರೆ ಆಗ ಎಕ್ಸಿಟ್ ಲೋಡ್ ಅಂತ ಹೇಳುವಂತಹದ್ದನ್ನು ಚಾರ್ಜ್ ಮಾಡ್ತಾರೆ. ದಟ್ ಈಸ್ ಒನ್ ಆಫ್ ದ ಥಿಂಗ್ಸ್. ಎಕ್ಸ್ಪೆನ್ಸ್ ರೇಷಿಯೋ ಫಂಡಿಂದ ಎಷ್ಟಿರುತ್ತೆ? 0.5% ಇರುತ್ತೆ, 0.3% ಇರುತ್ತೆ, ಸಮ್ವೇರ್ ಇನ್ ದ್ಯಾಟ್ ರೇಂಜ್. ಇಂಡೆಕ್ಸ್ ಫಂಡ್ಗಳದ್ದು 0.1 0.5 ತನಕ ಇರುವಂತಹ ರೇಂಜ್. 1 ತನಕನೂ ಇರುವಂತಹ ಕಂಪನಿಗಳಿದ್ದಾವೆ. ಬಟ್ ವಿ ಅವಾಯ್ಡ್ ಸಚ್ ಇಂಡೆಕ್ಸ್ ಫಂಡ್ಸ್. ಆದರೆ ETF ಬಂದಾಗ ನಿಮಗೆ ಎಕ್ಸ್ಪೆನ್ಸ್ ರೇಷಿಯೋ ತೀರಾ ಕಮ್ಮಿ ಇರುತ್ತೆ. ಇನ್ಫ್ಯಾಕ್ಟ್ 0.05% ಇಂದ 0.1%ನವರೆಗೆ ಎಕ್ಸ್ಪೆನ್ಸ್ ರೇಷಿಯೋವನ್ನು ಚಾರ್ಜ್ ಮಾಡ್ತಾರೆ ಇವರು, ಬೇಸ್ಡ್ ಆನ್ ದ ಕಂಪನೀಸ್. ಬಟ್ ನಿಫ್ಟಿ ಬೀಸ್ ನಿಪ್ಪಾನ್ ಇಂಡಿಯಾ ಮ್ಯಾನೇಜ್ ಮಾಡುತ್ತೆ, ಅವರು 0.05% ಚಾರ್ಜ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಇದಾದ್ಮೇಲೆ ಇಲ್ಲಿ ನೀವು ಕೊಡಬೇಕಾಗಿರುವಂತಹ ಇನ್ನೊಂದಿಷ್ಟು ಚಾರ್ಜಸ್ ಏನು ಅಂತ ಹೇಳಿದ್ರೆ ಬ್ರೋಕರೇಜ್ ಮತ್ತು ಸ್ಟ್ಯಾಂಪ್ ಡ್ಯೂಟಿಯನ್ನು ನೀವು ಕೊಡಬೇಕಾಗುತ್ತೆ. ಟ್ರಾನ್ಸಾಕ್ಷನ್ ಚಾರ್ಜಸ್ ಅನ್ನು ಕೂಡ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಎಷ್ಟಿರುತ್ತೆ ಅನ್ನೋದನ್ನು ನಾವು ಇದನ್ನು ಬೈ ಮಾಡೋದು ಹೇಗೆ ಅಂತ ನೋಡೋಣ. ಇದರ ಜೊತೆಗೆ ನೀವು ಇನ್ನೂ ಒಂದು ವಿಚಾರವನ್ನು ಇಲ್ಲಿ ನೋಡಬೇಕಾಗಿರುವಂತಹದ್ದೇನು ಅಂತ ಹೇಳಿದರೆ ಟ್ರ್ಯಾಕಿಂಗ್ ಎರರ್ ಅಂತ ಹೇಳುವಂತಹದ್ದು. ಟ್ರ್ಯಾಕಿಂಗ್ ಎರರ್ ಅಂತ ಹೇಳಿದರೆ ಈಗ ನಿಫ್ಟಿ ಇಸ್ ಟ್ರೇಡಿಂಗ್ ಅಟ್ 25,500. Nifty Bees is supposedly priced at 100th of Nifty. ಅಂದರೆ ನಿಫ್ಟಿ ಬೀಸ್ ನಿಫ್ಟಿಯ 100ನೇ ಒಂದು ಭಾಗದಲ್ಲಿ ಟ್ರೇಡ್ ಆಗ್ತಾ ಇರಬೇಕು. 25,400 ರೂಪಾಯಿಗೆ ಅಥವಾ 25,400 ನಿಫ್ಟಿಯ ಇವತ್ತಿನ ವ್ಯಾಲ್ಯೂ, ಈಗಿನ ವ್ಯಾಲ್ಯೂ ಅಂತ ಹೇಳಿದರೆ 254 ರೂಪಾಯಿಯ ಆಸುಪಾಸಿನಲ್ಲಿ ನಿಫ್ಟಿ ಬೀಸ್ ಟ್ರೇಡ್ ಆಗ್ತಾ ಇರಬೇಕು. ಆದರೆ ನಿಫ್ಟಿ ಬೀಸ್ ಇಸ್ ಟ್ರೇಡಿಂಗ್ ಅಟ್ ಅರೌಂಡ್ 283. ಇದಕ್ಕೆ ಕಾರಣ ಏನು? ಇದು ಬ್ರೋಕರೇಜ್, ಇದು ಎಕ್ಸ್ಚೇಂಜಲ್ಲಿ ಟ್ರೇಡ್ ಆಗ್ತಿರುತ್ತೆ. ಡಿಮಾಂಡ್ ಸಪ್ಲೈ ಅಂತ ಹೇಳುವಂತಹ ಒಂದು ಕಾನ್ಸೆಪ್ಟ್ ಬರುತ್ತೆ. ಮಾರಾಟ ಮಾಡುವವರು ಯಾರಿದ್ದಾರೆ ಮತ್ತು ಬೈ ಮಾಡುವವರು ಯಾರಿದ್ದಾರೆ, ಎಷ್ಟು ಪ್ರೈಸ್ ಕೊಡೋದಕ್ಕೆ ರೆಡಿ ಇದ್ದಾರೆ ಅಂತ ಹೇಳುವ ಕಾರಣಕ್ಕೆ ಸ್ವಲ್ಪ ವೇರಿಯೇಷನ್ಸ್ ನಿಮಗೆ ಇದರಲ್ಲಿ ಬರುತ್ತೆ. ETF ಮತ್ತು ಇಂಡೆಕ್ಸ್ ಫಂಡ್ಗಳ ಡಿಫರೆನ್ಸ್ ಏನು ಅಂತ ಹೇಳೋದಕ್ಕೆ ಹೊರಟಾಗ ಇಷ್ಟು ವಿಚಾರಗಳು ನಮಗೆ ಬಂತು. ಈಗ ಮೋಡ್ ಆಫ್ ಇನ್ವೆಸ್ಟ್ಮೆಂಟ್ ಏನು? ನಿಮಗೆ ನಿಫ್ಟಿ ಬೀಸನ್ನು ನೀವು ಖರೀದಿ ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಕೈಯಲ್ಲಿ ಡಿಮ್ಯಾಟ್ ಅಕೌಂಟ್ ಇರಲೇಬೇಕು. ಈಗ ಇಂಡೆಕ್ಸ್ ಫಂಡನ್ನು ಖರೀದಿ ಮಾಡಬೇಕು ಅಂತ ಹೇಳಿದರೆ ಡಿಮ್ಯಾಟ್ ಅಕೌಂಟ್ ಬೇಕು ಅಂತಿಲ್ಲ. ಡಿಮ್ಯಾಟ್ ಅಕೌಂಟ್ ಬೇಡ ಅಂತ ಆದಾಗ ಯಾವುದೋ ಒಂದು AMCಗೆ ದುಡ್ಡು ಕೊಟ್ಟುಬಿಟ್ಟು ನನ್ನ ಹೆಸರಲ್ಲಿ ಇಂಡೆಕ್ಸ್ ಫಂಡ್ಸ್ ಖರೀದಿ ಮಾಡಿ ಅಂತ ಹೇಳಿದರೆ ಮುಗೀತು. ನೀವು ಇಂಡೆಕ್ಸ್ ಫಂಡ್ ಮತ್ತು ನಿಫ್ಟಿ ಬೀಸ್ನ ಮಧ್ಯದಲ್ಲಿ ಆಯ್ಕೆಯನ್ನು ಮಾಡಿಕೊಳ್ಳಬೇಕಾದ್ರೆ ಯಾವುದನ್ನು ಆಯ್ಕೆ ಮಾಡಬೇಕು ಅನ್ನುವ ಪ್ರಶ್ನೆಯನ್ನು ಕೇಳಿದರೆ
ನೀವು ಮಾರ್ಕೆಟ್ನಲ್ಲಿ ರೆಗ್ಯುಲರ್ ಆಗಿ ಟ್ರೇಡ್ ಮಾಡುವವರು, ಸ್ಟಾಕ್ ಮಾರ್ಕೆಟ್ ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದು ಗೊತ್ತಿದೆ, ಒಂದು ಡಿಮ್ಯಾಟ್ ಅಕೌಂಟ್ ನಿಮ್ಮ ಹತ್ರ ಆಲ್ರೆಡಿ ಇದೆ, ಡಿಮ್ಯಾಟ್ ಅಕೌಂಟ್ನಲ್ಲಿ ನೀವೇ ತಲೆ ಖರ್ಚು ಮಾಡಿಕೊಂಡು ಯಾವಾಗ ಬೇಕು ಆವಾಗ ಬೀಸ್ ಖರೀದಿ ಮಾಡುವಂತಹ ಕ್ಷಮತೆಯನ್ನು ನೀವು ಹೊಂದಿದ್ರೆ ಯು ಶುಡ್ ಗೋ ಫಾರ್ ನಿಫ್ಟಿ ಬೀಸ್ ಬಿಕಾಸ್ ದಿ ಎಕ್ಸ್ಪೆನ್ಸ್ ರೇಷಿಯೋ ಇಸ್ ಲೆಸ್. ಆದರೆ ನಿಮಗೆ ಅಯ್ಯೋ ನಾನು ದಿನಾ ಕೂತ್ಕೊಂಡು ಮಾರ್ಕೆಟ್ ಅನಲೈಸ್ ಮಾಡೋದು ಸಾಧ್ಯ ಇಲ್ಲ, ತಿಂಗಳಲ್ಲಿ ಒಮ್ಮೆ ನನ್ನ ಅಕೌಂಟಿಂದ ದುಡ್ಡು ವಿಡ್ರಾ ಆಗಿಬಿಟ್ಟು ಹೋಗಿ ನನ್ನ ಹೆಸರಲ್ಲಿ ಫಂಡ್ಸ್ ಕಲೆಕ್ಟ್ ಅಥವಾ ನನ್ನ ಹೆಸರಲ್ಲಿ ಇಂಡೆಕ್ಸ್ ಫಂಡ್ನಲ್ಲಿ ದುಡ್ಡು ಬಿದ್ದು ಬಿಡ್ಲಿ ಅಂತ ಆಲೋಚನೆ ಮಾಡುವವರು ನೀವು ಅಂತ ಹೇಳಿದರೆ ಯು ಕ್ಯಾನ್ ಗೋ ಫಾರ್ ಇಂಡೆಕ್ಸ್ ಫಂಡ್ಸ್. ಇದು ಇರುವಂತಹ ವ್ಯತ್ಯಾಸ. ಈಗ ನಿಮಗೆ ನಾನೊಂದು ಸಿಂಪಲ್ ಆಗಿರುವಂತಹ ಸಮಸ್ಯೆಯನ್ನು ಇಲ್ಲಿ ಹೇಳ್ತೀನಿ. ಪ್ರಾಯಶಃ ನೀವು ಬೇರೆ ಎಲ್ಲೇ ಇಂಡೆಕ್ಸ್ ಫಂಡ್ನ ಬಗ್ಗೆ ಅಥವಾ ETF ಬಗ್ಗೆ ವಿಡಿಯೋವನ್ನು ನೋಡಿದರೆ ಇಲ್ಲಿಗೆ ವಿಡಿಯೋ ಮುಗಿಯುತ್ತೆ. ಬಟ್ ಅಷ್ಟಕ್ಕೆ ಮುಗಿಸಿದ್ರೆ ನನ್ನ ವಿಡಿಯೋಕ್ಕೂ ಬೇರೆ ವಿಡಿಯೋಗಳಿಗೂ ವ್ಯತ್ಯಾಸ ಇರೋದಿಲ್ಲ. ನಿಮಗೊಂದು ಸಿಂಪಲ್ ಕ್ವೆಶ್ಚನ್ ಕೇಳ್ತೀನಿ ನಾನು. ರಿಲಯನ್ಸ್ ಇಂಡಸ್ಟ್ರಿಯ ಸ್ಟಾಕ್ ಇವತ್ತು 3,000 ಆಸ್ಪಾಸ್ನಲ್ಲಿ ಟ್ರೇಡ್ ಆಗ್ತಿದೆ ಅನ್ನುವ ಆಲೋಚನೆಯನ್ನು ಮಾಡೋಣ. ಹೀಗೆ ಟ್ರೇಡ್ ಆಗ್ತಾ ಇರುವಂತಹ ಸ್ಟಾಕನ್ನು ನಾನು ಖರೀದಿ ಮಾಡಬೇಕು ಅಂತ ಹೊರಡ್ತೀನಿ. ಮಾರಾಟ ಮಾಡುವವರು ಯಾರೂ ಇಲ್ಲ ಅಂತಂದರೆ 3,000 ರೂಪಾಯಿಯ ಆರ್ಡರನ್ನು ನಾನು ಇಟ್ಟಿದ್ದೆ, ಯಾರು ಮಾರುವವರಿಲ್ಲ, 3,010 ರೂಪಾಯಿಗೆ ನನ್ನ ಲಿಮಿಟನ್ನು ಹೆಚ್ಚು ಮಾಡ್ತೀನಿ, ಅಲ್ಲೂ ಯಾರು ಮಾರುವವರಿಲ್ಲ ಅಂತ ಯೋಚನೆ ಮಾಡಿ. ಹಾಗೇನಾಗುತ್ತೆ, 3,020ಕ್ಕೋ 30ಕ್ಕೋ 40ಕ್ಕೋ 50ಕ್ಕೋ ಹೀಗೆ ಹೆಚ್ಚು 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 ಮಾಡಿಕೊಂಡು ಹೋಗ್ತೀನಿ. ಇಫ್ ದೇರ್ ಆರ್ ನೋ ಸೆಲ್ಲರ್ಸ್, ನಾನು ರಿಲಯನ್ಸ್ಗೆ ದುಡ್ಡು ಹೆಚ್ಚು ಹಾಕಿಕೊಂಡು ಹೋಗಬೇಕು, ಐ ಆಮ್ ಸ್ಟಿಲ್ ನಾಟ್ ಏಬಲ್ ಟು ಬೈ ಇಟ್. ಕೆಲವೊಮ್ಮೆ ಸರ್ಕ್ಯೂಟ್ ಹಿಟ್ ಮಾಡಿದಂತಹ ಸ್ಟಾಕ್ಗಳಲ್ಲಿ ಈ ರೀತಿಯ ಸಮಸ್ಯೆ ನೀವು ನೋಡಿರ್ತೀರಿ, ಖರೀದಿ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳುವಂತಹದ್ದು. ಹೀಗೆ ನಿಫ್ಟಿ ಬೀಸಲ್ಲಾದರೆ ಸಮಸ್ಯೆ ಏನಾಗುತ್ತೆ, ಈಗ ನಿಫ್ಟಿ ಬೀಸಲ್ಲಿ ಯಾರೋ ಮತ್ತೆ 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 ಖರೀದಿ ಮಾಡೋದಕ್ಕೆ ಹೊರಟಿದ್ದಾರೆ, ಬಟ್ ಸೆಲ್ಲರ್ಸ್ ಅಲ್ಲಿ ಇಲ್ಲ ಅಂತಾದರೆ ನಿಫ್ಟಿ ಬೀಸ್ ಪ್ರೈಸ್ ಮೇಲೆ 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 ಹೋಗೋದು ಶುರುವಾದರೆ ಆ್ಯಂಡ್ ನಿಫ್ಟಿ ಈಸ್ ನಾಟ್ ಮೂವಿಂಗ್ ಅಂತಾದರೆ, ನಿಫ್ಟಿಯನ್ನು ಟ್ರ್ಯಾಕ್ ಮಾಡ್ತಾ ಇರುವಂತಹದ್ದು ನಿಫ್ಟಿ ಬೀಸ್, ಇದರ ಪ್ರೈಸ್ ಸುಮ್ಮನೆ ಮೂವ್ ಆಗ್ತಿದೆ ಅಂತ ಹೇಳಿದರೆ ದೇರ್ ಬಿಕಮ್ಸ್ ಅ ಟ್ರ್ಯಾಕಿಂಗ್ ಎರರ್, ದೇರ್ ವಿಲ್ ಬಿ ಅ ಟ್ರ್ಯಾಕಿಂಗ್ ಎರರ್ ಇಂಟ್ರೊಡ್ಯೂಸ್ಡ್ ಇನ್ ಟು ದ ಸಿಸ್ಟಮ್ ವಿಚ್ ಇಸ್ ನಾಟ್ ಗುಡ್. ಹೀಗಾದಾಗ ಏನು ಮಾಡ್ತಾರೆ, ಇಲ್ಲಿಯೇ ಈ ETF ಅನ್ನು ಮ್ಯಾನೇಜ್ ಮಾಡುವಂತಹ ಕಂಪನಿಗಳು ಮತ್ತು APEs ಅಂತ ಹೇಳ್ತೀವಿ, ಸಿಂಪಲ್ ಟರ್ಮ್ಸ್ನಲ್ಲಿ ಹೇಳೋದಾದರೆ ಝೆರೋದಾ, ಈ ರೀತಿಯ ಬ್ರೋಕರ್ಗಳು, ಸ್ಟಾಕ್ ಮಾರ್ಕೆಟ್ ಬ್ರೋಕರ್ಗಳು, ಇವರು ಪ್ಲೇಗೆ ಬರ್ತಾರೆ. ಇವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ETF ಯೂನಿಟ್ಗಳ ಕ್ರಿಯೇಷನ್ ಮತ್ತು ರಿಡೆಂಪ್ಷನ್ ಅಂತ ಹೇಳುವಂತಹ 2 ಕೆಲಸಗಳನ್ನು ಡಿಮಾಂಡ್ ಮತ್ತು ಸಪ್ಲೈಗೆ ಅನುಸಾರವಾಗಿ ಮಾಡ್ತಾರೆ. ರಿಡೆಂಪ್ಷನ್ ಅಂತ ಹೇಳಿದರೆ ಅಲ್ಲ, ಕ್ರಿಯೇಷನ್ ಅಂತ ಹೇಳಿದರೆ ಏನು ಮೊದಲಿಗೆ, ಈಗ ನೀವು ನಿಫ್ಟಿ 50ಯ ಒಂದು ಇಂಡೆಕ್ಸ್ ಫಂಡನ್ನು ಅಥವಾ ETF ಅನ್ನು ಕ್ರಿಯೇಟ್ ಮಾಡ್ತಿದ್ದೀರಿ ಅಂತ ಹೇಳಿದರೆ ಅದರ ಅಂಡರ್ಲೈಯಿಂಗ್ ಆಸೆಟ್ಗಳನ್ನೆಲ್ಲ ಅದೇ ಪ್ರಪೋರ್ಷನ್ನಲ್ಲಿ ಮೊದಲು ಖರೀದಿ ಮಾಡಬೇಕು. ಹೇಗೆ ಖರೀದಿ ಮಾಡೋದು, ನಿಫ್ಟಿ 50ಯ ಸ್ಟಾಕ್ಗಳನ್ನು ಅದೇ ಪ್ರಪೋರ್ಷನ್ನಲ್ಲಿ ಮೊದಲು ಖರೀದಿ ಮಾಡಲಾಗುತ್ತೆ. ಹೀಗೆ ಖರೀದಿ ಮಾಡಿದಂತಹ ಇಷ್ಟು ಸ್ಟಾಕ್ಗಳನ್ನು ಇವರು ತಗೊಂಡು ಹೋಗಿ ಆ ETF ಸಂಸ್ಥೆಗೆ ಕೊಡ್ತಾರೆ. ETF ಸಂಸ್ಥೆಯವರು ಅದಕ್ಕೆ ಅನುಗುಣವಾಗಿ ಅಷ್ಟು ETF ಯೂನಿಟ್ಗಳನ್ನು ಇವರಿಗೆ ಕೊಡ್ತಾರೆ ಆ್ಯಂಡ್ ದ್ಯಾಟ್ ವಿಲ್ ಕ್ರಿಯೇಟ್ ಲಿಕ್ವಿಡಿಟಿ ಫಾರ್ ETFs. ಹೇಗಾಗುತ್ತಿದ್ದು ಅಂತ ನೀವು ಯೋಚನೆ ಮಾಡ್ತಿದ್ರೆ, ಈಗ 50,000 ETF ಯೂನಿಟ್ಗಳು ಕ್ರಿಯೇಟ್ ಆಗ್ತವೆ ಅಂತ ಆಲೋಚನೆ ಮಾಡಿ. ಈ 50,000 ಯೂನಿಟ್ಗಳ ಕ್ರಿಯೇಷನ್ಗೆ ಬೇಕಾಗುವಂತಹ ದುಡ್ಡೆಷ್ಟು, 50,000 ಇಂಟು 283 ರೂಪಾಯಿ ಇವತ್ತಿನ ದರದಲ್ಲಿ. ಇಷ್ಟು ದುಡ್ಡನ್ನು ನೀವು ಕೊಟ್ಟರೆ ಎಕ್ಸ್ಚೇಂಜ್ನವ್ರು ಏನನ್ನು ಮಾಡ್ತಾರೆ, ಅಷ್ಟು ದುಡ್ಡಿನ ಅನುಗುಣವಾಗಿ ಅಷ್ಟು ನಿಫ್ಟಿ 50 ಸ್ಟಾಕ್ಗಳನ್ನು ಅದೇ ಪ್ರಪೋರ್ಷನ್ನಲ್ಲಿ ಖರೀದಿ ಮಾಡ್ತಾರೆ, ಅದನ್ನು ಈ ಫಂಡ್ಗೆ ಕೊಡ್ತಾರೆ. ಫಂಡ್ನವರು ಇದಕ್ಕೆ ಅಗೇನ್ಸ್ಟ್ ಇಷ್ಟೇ ಯೂನಿಟ್ಗಳನ್ನು ರಿಲೀಸ್ ಮಾಡ್ತಾರೆ. ಆ ಯೂನಿಟ್ಗಳು ಟ್ರೇಡ್ ಮಾಡೋದಕ್ಕೆ ನಿಮಗೆ ಸಿಗ್ತವೆ. ಯು ಕ್ಯಾನ್ ಬೈ ಇಟ್ ಆರ್ ಸೆಲ್ ಇಟ್. ಈಗ ಇದು ನಿಫ್ಟಿ ಬೀಸ್ ಅಂತ ಹೇಳುವಂತಹ ETF ಹಿಂದೆ ಇರುವಂತಹ ಲಾಜಿಕ್. ನೀವೊಬ್ಬ ಸಣ್ಣ ಇನ್ವೆಸ್ಟರ್ ಆಗಿತ್ತು, ನಿಮಗೆ ಡೈರೆಕ್ಟ್ ಆಗಿ ಸ್ಟಾಕ್ ಪಿಕ್ ಮಾಡುವಂತಹ ಸಾಮರ್ಥ್ಯ ಇಲ್ಲ ಅಥವಾ ಧೈರ್ಯ ಇಲ್ಲ ಅಂತ ಹೇಳಿದರೆ, ನಿಫ್ಟಿಯ ಮೇಲೆ ಹೂಡಿಕೆಯನ್ನು ಮಾಡಬೇಕು ಅಂತಿದ್ರೆ ನಿಫ್ಟಿ ಬೀಸ್ ಆರ್ ಯೋರ್ ಚಾಯ್ಸ್ ಆಫ್ ಇನ್ವೆಸ್ಟ್ಮೆಂಟ್. ಇಲ್ಲಿ ನೀವು ಒಂದು ಸರ್ತಿ ಆಲೋಚನೆ ಮಾಡಬೇಕಾಗಿರುವಂತಹದ್ದು ರಿಟರ್ನ್ಸ್ ಎಕ್ಸಾಕ್ಟ್ಲಿ ಸೇಮ್ ಆಗಿ ಬಂದಿದೆಯಾ ಅಂತ ಹೇಳೋದು. ನಿಫ್ಟಿ ಬೀಸ್ ಅಥವಾ ನಿಪ್ಪಾನ್ ಇಂಡಿಯಾದವರ ವೆಬ್ಸೈಟ್ನಲ್ಲಿ ಅವರ ಓವರ್ ಆಲ್ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನುವಂತಹ ಡೇಟಾ ಇದೆ. ನಿಪ್ಪಾನ್ ಇಂಡಿಯಾ ETF ನಿಫ್ಟಿ ಬೀಸ್ ಕಳೆದ ಒಂದು ವರ್ಷದಲ್ಲಿ ಕೊಟ್ಟಿರುವಂತಹ ರಿಟರ್ನ್ಸ್ 32.52%. ಬಟ್ ನಿಫ್ಟಿ 50 TRI ಅಂತ ಹೇಳಿದರೆ ನಿಫ್ಟಿ 50 ಟ್ರೂ ರಿಟರ್ನ್ ಇಂಡೆಕ್ಸ್ ಅಂತ ಹೇಳ್ತಾರೆ. ಈ ಇಂಡೆಕ್ಸ್ ಕೊಟ್ಟಿರುವಂತಹ ರಿಟರ್ನ್ಸ್ 32.64%, ಅಂದರೆ 0.12%ನಷ್ಟು ಟ್ರ್ಯಾಕಿಂಗ್ ಎರರ್ ನಿಮಗೆ ನಿಫ್ಟಿ ಬೀಸ್ ETF ಸಿಗುತ್ತೆ. 3 ವರ್ಷದ ನೀವು ಡಿಫರೆನ್ಸನ್ನು ನೋಡಿದರೆ, 3 ವರ್ಷದಲ್ಲಿ ಓವರ್ ಆಲ್ ಆಗಿ ನಿಫ್ಟಿ ಕೊಟ್ಟಿರುವಂತಹ ರಿಟರ್ನ್ಸ್ 15.17%, ನಿಪ್ಪಾನ್ ಇಂಡಿಯಾ ETF ಕೊಟ್ಟಿರುವಂತಹ ರಿಟರ್ನ್ಸ್ 15.11%, 0.06% ಡಿಫರೆನ್ಸ್ ನಿಮಗೆ ಇಲ್ಲಿ ಸಿಗುತ್ತೆ.
ಬಟ್ ಸಿನ್ಸ್ ಇನ್ಸೆಪ್ಷನ್ 2001 ಇವತ್ತಿನವರೆಗೆ ಕಂಪೇರ್ ಮಾಡಿದರೆ ನಿಫ್ಟಿ ಕೊಟ್ಟಿರುವಂತಹ ರಿಟರ್ನ್ಸ್ 16.72%, ಬಟ್ ETF ಕೊಟ್ಟಿರುವಂತಹ ರಿಟರ್ನ್ಸ್ 16.36%. ಸ್ವಲ್ಪ ಡಿಫರೆನ್ಸ್ ಅಲ್ಲಿ ಇಲ್ಲಿ ಬರುತ್ತೆ ನಿಮಗೆ. ಬಟ್ ನಿಮಗಿದು ಸಾಲ್ವ್ ಮಾಡುವಂತಹ ಅತಿ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದರೆ, ಡೈರೆಕ್ಟ್ ಆಗಿ ನಿಮ್ಗೆ ಇಂಡೆಕ್ಸನ್ನು ಖರೀದಿ ಮಾಡಬೇಕು ಅಂತ ಹೇಳಿದರೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಬಳಕೆ ಮಾಡಿಕೊಂಡು ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗೋದು. ದ ನೆಕ್ಸ್ಟ್ ನಿಯರೆಸ್ಟ್ ವೇ ಆಫ್ ಬೈಯಿಂಗ್ ಇಟ್ ಈಸ್ ಯೂಸಿಂಗ್ ETFs. ಇದನ್ನು ಖರೀದಿ ಮಾಡೋದು ಹೇಗೆ? ಈಗ ನಾನು ಅದರ ಡೆಮೋವನ್ನು ನಿಮಗೆ ಕೊಡ್ತೀನಿ, ಆ ಡೆಮೋವನ್ನು ನೋಡಿ. ನಾನೀಗ ಝೆರೋದಾ ಅಥವಾ ಕೈಟ್ ಅಪ್ಲಿಕೇಶನ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನಾನು ನಿಫ್ಟಿ ಬೀಸ್ ಅಂತ ಟೈಪ್ ಮಾಡ್ತೀನಿ. ನಿಮಗೆ ಇಲ್ಲಿ ನಿಪ್ಪಾನ್ ಇಂಡಿಯಾ ETF ನಿಫ್ಟಿ ಬೀಸ್ ಅಂತ ಹೇಳುವಂತಹದ್ದು ಕಾಣ್ತಾ ಇದೆ. NSEಯಲ್ಲಿ ಮತ್ತು BSEಯಲ್ಲಿ ಎರಡೂ ಕಡೆ ಇದು ಅವೈಲೇಬಲ್ ಇರುತ್ತೆ. ನಿಮಗೆ ಬೇಕಾದಲ್ಲಿಂದ ಇದನ್ನು ಖರೀದಿ ಮಾಡಬಹುದು. ನಾನೀಗ NSEಯಿಂದ ಇದನ್ನು ಖರೀದಿ ಮಾಡುವ ಆಲೋಚನೆಯನ್ನು ಮಾಡ್ತಿದ್ದೀನಿ ಅಂತ ಹೇಳಿದರೆ ಇಲ್ಲಿ ಹೋಗ್ಬಿಟ್ಟು ಬೈ ಅಂತ ಕೊಡಬಹುದು. ನಿಮಗೆ ಇದನ್ನು ಖರೀದಿ ಮಾಡೋದಕ್ಕೆ ಬೇಕಾಗುವಂತಹ ದುಡ್ಡೆಷ್ಟು ಅಂತ ಹೇಳೋದನ್ನು ಇಲ್ಲಿ ಹೇಳ್ತಾ ಇದೆ. ದಿಸ್ ಇಸ್ ನಾಟ್ ಇಂಟ್ರಾಡೇ. ರೆಗ್ಯುಲರಲ್ಲಿ ಹೋಗ್ಬಿಟ್ಟು ಇದನ್ನು ಖರೀದಿ ಮಾಡೋದಕ್ಕೆ ಬೇಕಾಗಿರುವಂತಹ ಚಾರ್ಜಸ್ ಎಷ್ಟು ಅನ್ನೋದನ್ನು ಕೂಡ ನಮಗಿಲ್ಲಿ ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ರೆಗ್ಯುಲರ್ ಆರ್ಡರ್ ಫಾರ್ 1 ಕ್ವಾಂಟಿಟಿ ಅಟ್ 283.89 ಅಂತ ಹೇಳಿದರೆ ದಿಸ್ ಇಸ್ ಅ ಲಿಮಿಟ್ ಆರ್ಡರ್ ರೈಟ್ ನಾವು. ಮಾರ್ಕೆಟ್ ಬೇಕು ಅಂತ ಹೇಳಿದರೆ ಹೀಗೆ ಟಚ್ ಮಾಡಿದ್ರಾಯ್ತು, ಮಾರ್ಕೆಟ್ ಪ್ರೈಸ್ಗೆ ಅದು ಹೋಗುತ್ತೆ. ಆ್ಯಂಡ್ ಚಾರ್ಜಸ್ ಎಷ್ಟಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಚಾರ್ಜಸ್ ಆರ್ ಬ್ರೋಕರೇಜ್ 0 ಇದೆ, ಸೆಬಿ ಟರ್ನ್ ಓವರ್ ಫೀಸ್ 0 ಇದೆ, ಎಕ್ಸ್ಚೇಂಜ್ ಟರ್ನ್ ಓವರ್ ಫೀಸ್ 0.01 ಇದೆ, ಸ್ಟ್ಯಾಂಪ್ ಡ್ಯೂಟಿ 0.00 ಇದೆ, STT ಟ್ರಾನ್ಸಾಕ್ಷನ್ ಚಾರ್ಜಸ್ ಇಸ್ 0.28. ಸೊ ಟೋಟಲ್ ಆಗಿ 30 ಪೈಸೆಯಷ್ಟು ದುಡ್ಡನ್ನು ನೀವು ಇದನ್ನು ಖರೀದಿ ಮಾಡೋದಕ್ಕೆ ಬಳಕೆ ಮಾಡಬೇಕಾಗುತ್ತೆ. ಓಕೆ, ನೀವು ಅದನ್ನು ಕ್ಲಿಕ್ ಮಾಡಿ ಆದ ಮತ್ತೆ ಆರ್ಡರನ್ನು ಪ್ಲೇಸ್ ಮಾಡಿದರೆ ಈ ಆರ್ಡರ್ ಪ್ಲೇಸ್ ಆಗುತ್ತೆ. ಈಗ ಇದು ಆಗೋದಿಲ್ಲ. ಕಾರಣ ಏನು ಅಂತ ಹೇಳಿದರೆ ಈಗ 7:40 ಆಗಿದೆ. ಈಗ ಎಕ್ಸ್ಚೇಂಜಸ್ ಆರ್ ಕ್ಲೋಸ್ಡ್. ಸೊ ಈಗ ಆರ್ಡರ್ ಪ್ಲೇಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮಾರ್ಕೆಟ್ ಓಪನ್ ಇದ್ದಾಗ ಇದೇ ಆರ್ಡರನ್ನು ನೀವು ಪ್ಲೇಸ್ ಮಾಡಿದರೆ ಇದು ಪ್ಲೇಸ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಯೋಚನೆ ಮಾಡ್ತೀನಿ. ಇಷ್ಟ ಆಗಿದ್ದರೆ ನಿಫ್ಟಿ ಬೀಸ್ ಅಂತ ಕಮೆಂಟ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಯೂಟ್ಯೂಬ್ನಲ್ಲಿ ಈ ವಿಡಿಯೋವನ್ನು ನೋಡ್ತಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀರಾ ಅಂತ ಹೇಳಿದರೆ ನನ್ನ ಪ್ರೊಫೈಲನ್ನು ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಟ್ಕ.